ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಜಿಲ್ಲೆಯ ಸಚಿವರುಗಳು ಬಂದಿಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ, ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ರೈತರ ಕಷ್ಟ ಕೇಳೋದಕ್ಕೆ ಜಿಲ್ಲಾ ಸಚಿವರುಗಳು ಬಂದಿಲ್ಲ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆದ್ರೆ ಜಿಲ್ಲಾ ಪಂಚಾಯತ್ ಆಗದೇ ಇದ್ರೆ, ನಾಳೆ ಕಬ್ಬಿನ ಬೆಲೆ ನಿಗದಿ ನಾಳೆನೂ ಕೂಡ ಆಗದೇ ಇದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಹಾಗಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಏನ್ ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವನ್ ಮನ್ಯಾಗ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು, ನಾವು ಆಗೊತ್ತು ಹಾಕ್ತಿವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತಿವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತಿವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ಗೊತ್ತಾ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತಿರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೇ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಟೋಟಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಜಿಲ್ಲೆಯ ಸಚಿವರುಗಳು ಬಂದಿಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ, ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ರೈತರ ಕಷ್ಟ ಕೇಳೋದಕ್ಕೆ ಜಿಲ್ಲಾ ಸಚಿವರುಗಳು ಬಂದಿಲ್ಲ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆದ್ರೆ ಜಿಲ್ಲಾ ಪಂಚಾಯತ್ ಆಗದೇ ಇದ್ರೆ, ನಾಳೆ ಕಬ್ಬಿನ ಬೆಲೆ ನಿಗದಿ ನಾಳೆನೂ ಕೂಡ ಆಗದೇ ಇದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಹಾಗಂತ ಡೆಡ್ಲೈನ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರೂ ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಏನ್ ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರೆ ಅವನ್ ಮನ್ಯಾಗ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು, ನಾವು ಆಗೊತ್ತು ಹಾಕ್ತಿವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತಿವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತಿವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ಗೊತ್ತಾ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತಿರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು
ಅವ್ರ ತಲೆಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೆ ನೀತಿ ಅದ, ವಿಚಾರ ಅದ. ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಜಿಲ್ಲೆಯ ಸಚಿವರುಗಳು ಬಂದಿಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ, ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ರೈತರ ಕಷ್ಟ ಕೇಳೋದಕ್ಕೆ ಜಿಲ್ಲಾ ಸಚಿವರುಗಳು ಬಂದಿಲ್ಲ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆದ್ರೆ ಜಿಲ್ಲಾ ಪಂಚಾಯತ್ ಆಗದೇ ಇದ್ರೆ, ನಾಳೆ ಕಬ್ಬಿನ ಬೆಲೆ ನಿಗದಿ ನಾಳೆನೂ ಕೂಡ ಆಗದೇ ಇದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಸಚಿವರಿಗೆ ಹಾಗಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರು ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಏನ್ ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರ ಅವನ್ ಮನೆಗೆ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು, ನಾವು ಆಗತ್ ಹಾಕ್ತಿವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತಿವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತಿವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು, ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತಿರಿ ಅಂದಂಗೇನಿದು? ಏನಾಗಿದೆ ಸರ್? ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರನ್ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೆ ನೀತಿ ಅದ, ವಿಚಾರ ಅದ. ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ, ನ್ಯಾಯ ಪ್ರತಿಯೊಬ್ಬ ರೈತರಿಗೆ ಸಿಗ್ತದೆ. ಟೋಟಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಧರಣಿ. 5ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ರೈತರ ಸಮಸ್ಯೆಯನ್ನ ಕೇಳೋದಕ್ಕೆ ಜಿಲ್ಲೆಯ ಸಚಿವರುಗಳು ಬಂದಿಲ್ಲ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ, ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ರೈತರ ಕಷ್ಟ ಕೇಳೋದಕ್ಕೆ ಜಿಲ್ಲಾ ಸಚಿವರುಗಳು ಬಂದಿಲ್ಲ. ನಾಳೆ ಕಬ್ಬಿಗೆ ಬೆಲೆ ನಿಗದಿ ಆದ್ರೆ ಜಿಲ್ಲಾ ಪಂಚಾಯತ್ ಆಗದೇ ಇದ್ರೆ, ನಾಳೆ ಕಬ್ಬಿನ ಬೆಲೆ ನಿಗದಿ ನಾಳೆನೂ ಕೂಡ ಆಗದೇ ಇದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಸಚಿವರಿಗೆ ಹಾಗಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಹಂಗಾಮಿನ ಬೆಳೆ ಕಳ್ಕೊಂಡು ರೈತರು ಸಂಕಟಕ್ಕೀಡಾಗ್ಯಾರ. ಸರ್ಕಾರ ಇವತ್ತು ಪರಿಹಾರ ಆಗ್ತಾ, ನಾಳೆ ಪರಿಹಾರ ಆಗ್ತಾ ಅಂತ ಹೇಳಿ ಸಾಕಷ್ಟು ಕಾದ್ ನೋಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಜಿಲ್ಲಾಡಳಿತ ಪರಿಹಾರ ಹಾಕದ್ರು ಕೂಡ ತಾರತಮ್ಯ ಮಾಡಿದೆ ಅಂತ ಹೇಳಿ ರೈತರು ಆರೋಪಿಸ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಟೋಟಲಿ ಸಚಿವರು ಹೇಳೋರು ನಾವು ಆಗುತ್ತೆ ಅಂದ್ರೆ ಟೋಟಲಿ ಪರಿಹಾರ ಹಾಕ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರು. ಆದ್ರೆ ಇವತ್ತು ಬೇರೆ ಬೇರೆ ತಾಲೂಕಾ ರೈತರು ಹುಮ್ನಾಬಾದ್, ಬಸವಕರಣ ಎಲ್ಲ ಪರಿಹಾರ ಬಂದಿಲ್ಲ ಅಂತ ಇದ್ದಾರೆ. ಸರ್, ಏನ್ ಸರ್ಕಾರದ ದುಡ್ಡಿಲ್ಲ, ಏನ್ ಹೇಳ್ಬೇಕಂತ ಸರ್? ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮಾತು ಏನಾದ್ರೂ ಭರವಸೆ ಕೊಟ್ಟಾಗ ನನ್ಗೊಂದು ಮಾತು ನೆನಪಾಗ್ತದ. ಸುಳ್ಳ ಮನುಷ್ಯ ಅಗರ್ ಉಳ್ಳಾಕ್ ಹೇಳಿದ್ರ ಅವನ್ ಮನೆಗೆ ಹೋಗಿ ಊಟ ಮಾಡಿ ಬರೋಸ್ ತನಕ ಖರೆ ಅನ್ಸಲ್ದು ಅಂತ. ಅಂತ ಸುಳ್ಳು ಮಂತ್ರಿ ಹರ. ಅವ್ರ ಅಂದಾಗೆ ನನ್ಗೆ ಅನಿಸ್ತು, ನಾವು ಆಗತ್ ಹಾಕ್ತಿವಿ, ದೀಪಾವಳಿ ಪೂರ್ವದಲ್ಲಿ ಹಾಕ್ತಿವಿ, ನಂತರ 30ನೇ ತಾರೀಕಿನ ಒಳಗಡೆ ಹಾಕ್ತಿವಿ. ಇದು ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಒಂದು ಕಡೆ ಬಟನ್ ಒತ್ತಿ 10 ಕೋಟಿ ರೈತರ ಖಾತೆಗ ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರ. ಆದ್ರ ನೀವೇನ್ ಹಾಕ್ತಾ ಅಂತ ಹೇಳಿದ್ರಿ, ಈಗ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ರು,
ನನ್ನ ಕ್ಷೇತ್ರದಲ್ಲಿ ರೈತರಿಗೆ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಅಂತ. ಮತ್ತ ಕೆಲವು ಕಡೆ ಬಂತು, ಕೆಲವು ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ಮರ್ಜಿದ್ದವ್ರಿಗೆ ಹಾಕ್ತೀರಿ ಅಂದಂಗೇನಿದು? ಏನಾಗಿದೆ ಸರ್, ಎಲ್ಲಿ ಲೋಪ ಆಗಿದೆ ಸರ್? ಲೋಪ ಏನಾದ್ರೂ ಇದ್ರೆ ಈಶ್ವರ್ ಖಂಡ್ರೆ ತೆಲಗ್ ಲೋಪ ಅದ. ಇದು ಅವ್ರ ತೆಲಗಿದೆ ತಾರತಮ್ಯ ನೀತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಡೆಗೆ ಬೆಣ್ಣ ಹಚ್ಚುವಂತದೇನೇ ನೀತಿ ಅದ, ವಿಚಾರ ಅದ, ಅಲ್ಲಿ ಲೋಪ ಅದ. ಈಶ್ವರ್ ಖಂಡ್ರೆ ಅವರೇ, ಈ ಲೋಪ ನಿಮ್ ತಲೆಯಲ್ಲಿ ತಿದ್ದುಕೋರಿ. ನ್ಯಾಯ ಪ್ರತಿಯೊಬ್ಬ ರೈತ